ಜಮಖಂಡಿಲಿ ಕೇವಲ ಪಟವರ್ಧನ್ ನಾಟ್ ಫೇಮಸ್. ಜಮಖಂಡಿಲಿ ಮೌರ್ಯರು, ಶಾತವಾಹನರು, ಕದಂಬರು, ಅನೇಕ ರಾಜಮನೆತನಗಳು, ವಿಜಯನಗರರು, ಆದಿಲ್ ಶಾಹಿಗಳು, ಬಾದಾಮಿ ಚಾಲುಕ್ಯರು, ಎಲ್ಲರ ಆಳ್ವಿಕೆಗೆ ಒಳಪಟ್ಟಂಥ ನಗರವಾಗಿದೆ ಇದು. ಇದೊಂದು ಅಗ್ರಹಾರವಾಗಿತ್ತು. ಓಲ್ಡ್ ಜಮಖಂಡಿಯ ಹಳೆಯ ದೇವಸ್ಥಾನ ಅಂದರೆ ಕಲ್ಯಾಣ ಚಾಲುಕ್ಯರ ಅಲ್ಲವು ಅಂದರೆ ಒಂದು 30-40ಕ್ಕಿಂತ ಹೆಚ್ಚು ದೇವಸ್ಥಾನ ಜಮಖಂಡಿಲೇ ನೋಡ್ತೀವಿ ನಾವು. ನಾವೆಲ್ಲ ಸಾಹಿತ್ಯಿಕ ಆಧಾರಗಳನ್ನು ಇಟ್ಕೊಂಡಿದ್ದೀವಿ, ಪುರಾತತ್ವ ಆಧಾರಗಳು ಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು 900 ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ಕಲ್ಯಾಣ ಚಾಲುಕ್ಯರ ಸಾಮಂತದಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಜಮಖಂಡಿಗೆ ಬಂದಿದ್ದೀವಿ. ಗೋಮಾಯುಶ್ಚಿದ್ರ ಗ್ರಾಮಸ್ಯ ಶ್ರೀನಿವಾಸ ಸುತಲಿಖಿತ ಅಂತ ಇದೆ. ಮೀನ್ಸ್ ಗೋಮಾಯುಶ್ಚಿದ್ರ ಗ್ರಾಮಸ್ಯ ಅಂದರೆ ನರಿಗಳ ಛಿದ್ರದ ಊರು. ಜಂಬು ಅಂದರೆ ನರಿ, ಛಿದ್ರ ಅಂದರೆ ಜಂಬು, ಕಿಂಡಿ ಅಂದರೆ ನರಿಗಳ ಕಿಂಡಿಗಳು ಜಾಸ್ತಿ ಗುಡ್ಡಗಾಡುಗಳ ಪ್ರದೇಶದಲ್ಲಿ ಕಂಡು ಬಂದ್ರಿಂದ ನರಿಗಳು ವಾಸ ಮಾಡುವಂಥ ಪ್ರದೇಶವೇ ಜಂಬು ಕಿಂಡಿ. ಸೊ ಇದು ಕಲ್ಯಾಣ ಚಾಲುಕ್ಯರ ಟೆಂಪಲ್. ಈಗಲೂ ಕೂಡ ಅವರ ಆರ್ಕಿಟೆಕ್ಚರ್ ಮೂಲಕನೇ ಅವರ ಟೆಂಪಲನ್ನು ನಾವು ಕಂಡುಹಿಡಿಬೋದು. ಕೆಲವೊಂದು ಜೀರ್ಣೋದ್ಧಾರಗಳಾಗಿದೆ. ಸೊ ಬನ್ನಿ ಅದು ಹೇಗಿದೆ ಅಂತ ನೋಡ್ಬೋದು. ಈ ಗೋಪುರಗಳ ಚಿತ್ರ ಅವರ ಒಂದು ವಾಸ್ತುಶೈಲಿಯನ್ನು ಎತ್ತಿ ಹೇಳುತ್ತೆ ಕಲ್ಯಾಣ ಚಾಲುಕ್ಯರು. ಮತ್ತು ಈ ಗಜದಳಗಳು ಏನು ಹೇಳುತ್ತಪ್ಪ ಅಂದರೆ ಅವರ ಒಂದು ಸೈನ್ಯ ಬಲದ ಬಗ್ಗೆ ಹೇಳುತ್ತೆ. ಸೊ ಅವರ ಇಲ್ಲಿ ಅವರು ನೃತ್ಯ ಬಾಲಿಕೆಯರನ್ನು ಹೊಂದಿರೋದು, ಅವರ ಕಲೆಗೆ ನೀಡುವಂಥ ಪ್ರಾಶಸ್ತ್ಯದ ಬಗ್ಗೆ ಎತ್ತಿ ಹೇಳುತ್ತೆ. ಸೊ ಇದು ಕಲ್ಯಾಣ ಚಾಲುಕ್ಯರು ಹೊಂದಿರುವಂಥ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಎತ್ತಿ ಹೇಳುವಂಥ ಮತ್ತು ಸೈನ್ಯದ ವ್ಯವಸ್ಥೆಯನ್ನು ಕೂಡ ಎತ್ತಿ ಹೇಳುವಂಥ ದೇವಸ್ಥಾನವಾಗಿದೆ.